ಬಹುತೇಕ ಜನರು ದಿನಚರಿ ಅಂದರೆ ಕಟ್ಟುನಿಟ್ಟು ಅಂತ ಭಾವಿಸುತ್ತಾರೆ. ಆದರೆ ಸರಿಯಾದ ದಿನಚರಿ ಸ್ವಾತಂತ್ರ್ಯ ಕೊಡುತ್ತದೆ. ದಿನಚರಿ ಇಲ್ಲದಿದ್ದರೆ ದಿನ ಹೇಗೆ ಹೋದದ್ದು ಗೊತ್ತಾಗಲ್ಲ. ಮೊದಲು ನಿನ್ನ ದಿನವನ್ನು ಗಮನಿಸು. ಸಮಯ ಹೇಗೆ ಹೋಗುತ್ತಿದೆ ಅರ್ಥ ಮಾಡಿಕೊಳ್ಳು. ದಿನಚರಿ ಅಂದರೆ ಗಂಟೆಗಟ್ಟಲೆ ಪ್ಲ್ಯಾನ್ ಅಲ್ಲ. ಮುಖ್ಯವಾದ 3 ಕೆಲಸಗಳು ಸಾಕು. ಬೆಳಿಗ್ಗೆ ದೇಹ ಮತ್ತು ಮನಸ್ಸಿಗೆ ಸಮಯ ಕೊಡು. ಕೆಲಸಕ್ಕೆ ನಿಶ್ಚಿತ ಸಮಯ ಇಟ್ಟುಕೋ, ಅದು ಗಮನ ಹೆಚ್ಚಿಸುತ್ತದೆ. ವಿಶ್ರಾಂತಿಗೂ ದಿನಚರಿಯಲ್ಲಿ ಜಾಗ ಕೊಡು. ವಿಶ್ರಾಂತಿ ಇಲ್ಲದೆ ನಿರಂತರತೆ ಇಲ್ಲ. ದಿನಚರಿ ಲವಲವಿಕೆಯಾಗಿರಲಿ, ಪ್ರತಿದಿನ ಒಂದೇ ರೀತಿ ಇರಬೇಕಿಲ್ಲ. ದಿನಚರಿ ವಿಫಲವಾದರೆ ನಿನ್ನ ಮೇಲೆ ಕೋಪ ಬೇಡ, ಸರಿಪಡಿಸಿ ಮುಂದುವರಿಸು. ಸಣ್ಣ ದಿನಚರಿ ದೀರ್ಘಕಾಲದ ಶಕ್ತಿ. ದಿನಚರಿ ನಿನ್ನ ಮೇಲೆ ಒತ್ತಡವಲ್ಲ, ನಿನ್ನ ಬೆಂಬಲ.